ಒಂದು ರವಿಕೆಯನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ನಮ್ಮ ಸಾನ್ವಿ. ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇರ್ಬೋದು. ಆ್ಯಂಡ್ ಕೋರ್ಟಿಗೆ ಹೋಗ್ತಾಳೆ. ಸರ್, ಒಂದು ರವಿಕೆ ಹೊಲಿದು ಸರಿಯಾಗಿಲ್ಲ ಸರ್, ಅದಕ್ಕೆ ಕೋರ್ಟಿಗೆ ಹೋಗ್ತಾರೆ ಸರ್ ಅಂತ ಹೇಳಬೇಕಾದ್ರೆ ಅಷ್ಟು 100ರಲ್ಲಿ 95 ಜನನು ನಮಗೆ ಫಸ್ಟ್ ರಿಯಾಕ್ಷನ್ ಏನು ಕೊಡ್ತಾರೆ ಅಂತ ಹೇಳಿದರೆ, ಸರ್ ಡಿಫ್ರೆಂಟ್ ಸರ್, ಇಲ್ಲಿವರೆಗೆ ಅಟೆಂಪ್ಟ್ ಮಾಡಿಲ್ಲ ಸರ್, ಈ ರೀತಿಯ ವಿಷಯಗಳಿರೋದು ನಮಗಿದೇ ಬೇಕಾದ ಆ್ಯಸ್ ಎ ಮೇಕರ್. ಹಳೆ ಸ್ಟೋರಿಗಳನ್ನು ಅಥವಾ ಅದನ್ನೇ ತಿರುಚಿ ಬರೆಯುವುದು ಅದು ಇದು ಅಲ್ಲ. ರವಿಕೆ ಬಗ್ಗೆ ಇಲ್ಲಿವರೆಗೆ ಸಿನಿಮಾ ಒಂದು ಬಂದಿಲ್ಲ. ಎರಡನೇದು, ಹೆಂಗಸರಿಗೆ ನವದುರ್ಗೆಯರಿಗೆ ಅಲಂಕಾರದಲ್ಲಿ ಒಂದು ಪ್ರಮುಖ ವಸ್ತು ಹೆಂಗಸರಿಗೆ ಭಾರತೀಯ ಹೆಣ್ಣು ಮಕ್ಕಳಿರಲಿ ಅಥವಾ ಯಾರೇ ಇರಲಿ, ದಟ್ ಅವರಿಗೆ ಆ ಇಮೋಷನ್, ಅದೊಂದು ರವಿಕೆ ಈಸ್ ಒನ್ ಇಮೋಷನ್. ಈಗ ಸಾರಿ ನೀವೇ ಹೇಳಿದಂಗೆ ಸಾರಿಗೆ 1,000 ರೂಪಾಯಿ ಇದ್ದರೆ ರವಿಕೆ ಹೊಲಿಸ್ಲಿಕ್ಕೆ 5,000 ಇದೆ, 5 ಲಕ್ಷನೂ ಇದೆ. ಸೊ ಇಟ್ ಈಸ್. ಆ್ಯಂಡ್ ಅದರ ಜೊತೆಯಲ್ಲಿ ಅವರಿಗೆ ಬೇಕಾದಾಗೆ ತುಂಬ ಕಡಿಮೆ ಹೆಂಗಸರಿಗೆ ಸೆಟ್ ಆಗೋದು, ಅದು ಸೆಟ್ಟೇ ಆಗಲ್ಲ ಅಂತೇಳಿ ಹೇಳ್ಬೋದು ಫಸ್ಟ್ ಟೈಮ್ ಅಂತೂ. ಅಂದರೆ ನಾಟ್ ಓನ್ಲಿ ಅವರ ಬಾಡಿ ಫಿಟ್ ಅಂತಲ್ಲ, ಆ ಸ್ಟೈಲಿಂಗ್ ಇರ್ಬೋದು, ಅದಕ್ಕೆ ಏನೋ ಒಂದು ಇಲ್ಲಿ ಬುಕ್ ಅಂತ ಕೊಚ್ಚ ಹಾಕೋದಿರ್ಬೋದು, ಇಲ್ಲ ಕೈಯಲ್ಲಿ ಏನೋ ಒಂದೆರಡು ಗರಿ ಇರ್ಬೋದು. ಹಿಂದೆ ಎಸ್ಪೆಷಲಿ ಡಿಸೈನರ್ ಬ್ಲೌಸಲ್ಲಿ ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ. ಡಿಸೈನರ್ ಬ್ಲೌಸಲ್ಲಿ ದ ಶೋಲ್ಡರ್ ಪಾರ್ಟ್ ಆ್ಯಂಡ್ ನೆಕ್ ಲೈನ್ ಆ್ಯಂಡ್ ದ ಹಿಂದ್ಗಡೆ ಏನು ಬ್ಯಾಕ್ ಸೈಡ್ ಡಿಸೈನೇ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬ್ಯೂಟಿ ಆಫ್ ಸಿನಿಮಾ ಈಸ್ ಮೇಡಮ್ ಎಷ್ಟು ಚಂದ ತೋರಿಸಿದ್ದೇವೆ ರವಿಕೆಯನ್ನು ಅಂತೇಳಿ ಹೇಳಿದರೆ, ಈವನ್ ಗೀತಾ ಭಾರತಿ ಭಟ್ ಅವರು. ಸೊ ಶಿ ಲುಕ್ಸ್ ಅಮೇಝಿಂಗ್. ಆ್ಯಂಡ್ ದ ರವಿಕೆಯನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದೀವಿ ಅಂದರೆ ಅದಕ್ಕೆ ಸಿನಿಮಾ ಬಂದು ನೋಡಬೇಕು ಮೇಡಮ್.